ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಮ್ಮ ಭಾರತದಲ್ಲಿ ಪಾಕಿಸ್ತಾನ ಇರಾನ್ ಅಮೆರಿಕ ಯುದ್ಧವನ್ನ ನಿಲ್ಲಿಸ್ತು ಅಂತ ಫುಲ್ ಖುಷಿಯಲ್ಲಿದ್ದಾರೆ ಒಂದಷ್ಟು ಮಂದಿ. ಮೋದಿಜಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನವನ್ನ ನೋಡಿ, ನೀವು ಏನ್ ಮಾಡ್ತಾ ಇದ್ದೀರಾ? ನಿಮ್ಮಿಂದ ಯುದ್ಧವನ್ನ ನಿಲ್ಲಿಸೋದಕ್ಕಾಗಲ್ವಾ? ಪಾಕಿಸ್ತಾನವನ್ನ ನೋಡಿ ಕಲಿರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಪಾಕಿಸ್ತಾನನೇ ಅಮೆರಿಕ ಇರಾನ್ ಯುದ್ಧವನ್ನ ನಿಲ್ಲಿಸ್ತಾ? ಹಾಗಾದ್ರೆ ಭಾರತ ಏನ್ ಮಾಡ್ತಾ ಇತ್ತು? ಹಾಗಾದ್ರೆ ಈ ಪಶ್ಚಿಮ ದೇಶಗಳು, ರಷ್ಯಾ, ಚೈನಾ, ಹಾಗೆ ಸಂಪೂರ್ಣ ಬ್ರಿಕ್ಸ್, ಇವ್ರು ಏನ್ ಮಾಡ್ತಾ ಇದ್ರು? ಯಾಕೆ ಇವರನ್ನೆಲ್ಲ ಬಿಟ್ಟು ಪಾಕಿಸ್ತಾನನೇ ಮುಂದೆ ಬಂದು ನಿಂತ್ಕೊಳ್ತು? ಶಾಕಿಂಗ್ ಅನ್ಸ್ತಾ ಇಲ್ವಾ? ಎಸ್, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರು, ನೀವು ಹೆಡ್ಲೈನ್ಸ್ ಅಲ್ಲಿ ಈಗ ಏನು ನೋಡ್ತಾ ಇದ್ದೀರಲ್ವಾ, ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸ್ತು ಅಂತ, ಇದು ಪ್ಲಾನ್ ಮಾಡಿ ಸೃಷ್ಟಿ ಮಾಡಿರುವಂತ ಒಂದು ಭ್ರಮಾಲೋಕ ಅಷ್ಟೇ. ಇಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನ ವಹಿಸ್ತು ಅಂತ ನೀವು ಅಂದುಕೊಂಡಿದ್ರೆ ಇಲ್ಲ, ತಪ್ಪು. ನಿಜವಾಗ್ಲೂ ಇರಾನನ್ನ ಆ ಮಾತುಕತೆಗೆ, ಆ ಟೇಬಲ್ಗೆ ಕರ್ಕೊಂಡು ಬಂದಿರುವಂತದ್ದು ಬೇರೆ ಯಾರೋ. ಹಾಗಾದ್ರೆ ಭಾರತನ ಅಂತ ಕೇಳಿದ್ರೆ ಗೊತ್ತಿಲ್ಲ, ಮುಂದೆ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳಿ, ಪಾಕಿಸ್ತಾನ ಇಲ್ಲಿ ಮೀಡಿಯೇಟರ್ ಆಗಿ ಅಲ್ಲ, ಪಾಕ್ ಕೇವಲ ಒಂದು ಪ್ಲೇಸ್ ಹೋಲ್ಡರ್ ಆಗಿತ್ತಷ್ಟೇ. ಪಾಕಿಸ್ತಾನ ಯುದ್ಧ ನಿಲ್ಲೋ ಹಾಗೆ ಮಾಡಿಲ್ಲ, ಜಸ್ಟ್ ಆ ರೀತಿ ಪ್ರೊಜೆಕ್ಟ್ ಮಾಡಲಾಯಿತು. ಬಟ್ ಇಲ್ಲಿ ನಿಜವಾದ ಆಟವನ್ನ ಬೇರೆನೆ ಒಂದಷ್ಟು ದೊಡ್ಡ ಶಕ್ತಿಗಳೇ ಆಡಿದಾವೆ. ಹಾಗಾದ್ರೆ ಯಾರು? ನಂಬರ್ 1, ಚೈನಾ. ಚೈನಾನ ಯಾಕೆ, ಹೇಗೆ ಅಂತ ಕೇಳಿದ್ರೆ, ಚೈನಾ ಇರಾನ್ ತೈಲದ ಮೇಲೆ ಭಾರಿ ಅವಲಂಬಿತ ಆಗಿದೆ. ದೀರ್ಘಕಾಲದ ಯುದ್ಧ ಆಗಿರ್ಬೋದು, ಆಡಳಿತ ಅಸ್ಥಿರತೆ ಆಗಿರ್ಬೋದು, ಅಥವಾ ಅಮೆರಿಕದ ನಿಯಂತ್ರಣ, ಇವೆಲ್ಲವೂ ಕೂಡ ನೇರವಾಗಿ ಈ ಚೈನಾದ ಎನರ್ಜಿ ಸೆಕ್ಯೂರಿಟಿಯನ್ನ ಅಪಾಯಕ್ಕೆ ತಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಅಮೆರಿಕಾಗೆ ಈ ದಕ್ಷಿಣ ಚೈನಾ ಸಮುದ್ರದಲ್ಲಿ ಚೈನಾದ ಆಂಬಿಷನ್ ಏನನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿದೆ. ಚೈನಾ ಅದಕ್ಕೋಸ್ಕರನೇ ತನ್ನ ಅಡ್ವಾಂಟೇಜ್ ಆಗಿ ಈ ಒಂದು ಸಮಯವನ್ನ ಬಳಸಿಕೊಂಡು ಈಸ್ಟ್ ಚೈನಾ ಸಿ, ಅದೇ ರೀತಿ ಯೆಲ್ಲೋ ಸಿಯಲ್ಲಿ 40 ದಿನಗಳ ನೋಟವನ್ನು ಕೂಡ ಘೋಷಣೆ ಮಾಡುತ್ತೆ. ಆಮೇಲೆ ಅಮೆರಿಕ ತೈವಾನ್ ಆಗಿರಬಹುದು, ದಕ್ಷಿಣ ಕೊರಿಯಾ, ಜಪಾನ್ಗಳಿಗೆ ನೀಡುವಂತಹ ಬೆಂಬಲವನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಇರಾನ್ನ ಈ ಒಂದು ದೀರ್ಘಕಾಲದ ಯುದ್ಧ ಅಮೆರಿಕವನ್ನ ತುಂಬಾ ದೊಡ್ಡ ಒತ್ತಡಕ್ಕೆ ತಳ್ಳುತ್ತೆ. ಹಾಗಾಗಿ ಚೈನಾ ಇಲ್ಲಿ ಇರಾನ್ ಬೆನ್ನ ಹಿಂದೆ ನಿಂತ್ಕೊಂಡು ಇದನ್ನೇ ಬೆಸ್ಟ್ ಅಡ್ವಾಂಟೇಜ್ ಟೈಮ್ ಆಗಿ ಬಳಸ್ಕೊಂಡು ಟ್ರಂಪ್ ಅನ್ನ ಮಣಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಚೈನಾ ಈ ರೀತಿ ಒತ್ತಡವನ್ನ ತಂದು ಮಾತುಕತೆಗೆ, ಆ ಸ್ಟೇಜ್ಗೆ ತರೋದಕ್ಕೆ ಸಾಧ್ಯ ಆಗತ್ತೆ. ಟ್ರಂಪ್ಗೆ ಹೇಗೂ ಇರಾನ್ನ ಈ ಯುದ್ಧದಿಂದ ಹೊರಗೆ ಬರಲೇಬೇಕಾಗಿತ್ತು. ಆದ್ರೆ ಡೈರೆಕ್ಟ್ ಬಂದ್ರೆ ತಾವು ವೀಕ್ ಅಂತ ಕಾಣಿಸ್ಕೊಳ್ತೀವಿ, ಡೈರೆಕ್ಟ್ ಆಗಿ ಸೋತ್ ಹಾಗಾಗತ್ತೆ. ಇನ್ನು ಟ್ರಂಪ್ ರಾಜಕೀಯವಾಗಿ ಚೈನಾವನ್ನು ಕೂಡ ಇಲ್ಲಿ ಮೀಡಿಯೇಟರ್ ಆಗಿ ತೆಗೆದುಕೊಳ್ಳೋದಕ್ಕಾಗಲ್ಲ, ಅದವರ ಇಮೇಜ್ಗೆ ಪೆಟ್ಟನ್ನ ಕೊಡುತ್ತೆ. ಅದಕ್ಕೆ ಕೊನೆಗೆ ಏನು ಮಾಡ್ತಾರೆ, ಆರ್ಥಿಕವಾಗಿ ದುರ್ಬಲವಾಗಿರುವಂತಹ, ನಂಬಿಕೆಗೆ ಅರ್ಹ ಅಲ್ಲದೆ ಇರುವಂತಹ ಪಾಕಿಸ್ತಾನ ಇಲ್ಲಿ ಫೇಸ್ ಸೇವರ್ ಆಗಿ ಬಳಕೆ ಆಗತ್ತೆ. ಇನ್ನು ಎರಡನೇದಾಗಿ ಈ ಯುದ್ಧವನ್ನ ನಿಲ್ಲಿಸೋದ್ರಲ್ಲಿ ಪಾತ್ರವನ್ನ ವಹಿಸಿದ್ದು ರಷ್ಯಾ, ಭಾರತ, ಬ್ರೆಜಿಲ್. ಈ 3 ದೇಶಗಳು ಕೂಡ ಬೇರೆ ಬೇರೆ ದೃಷ್ಟಿಕೋನದಿಂದ ತಮ್ಮದೇ ಪರ್ಸ್ಪೆಕ್ಟಿವ್ ಅನ್ನು ಇಟ್ಕೊಂಡು ಇರಾನ್ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ರಷ್ಯಾ ತನ್ನದೇ ಕ್ಷಿಪಣಿಗಳನ್ನ ಬೇರೆಯವರಿಗೆ ರಫ್ತು ಮಾಡ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಯುಕ್ರೇನ್ ಜೊತೆಗೆ ಯುದ್ಧ ಆಗ್ತಾ ಇದೆಯಲ್ವಾ, ಅದಕ್ಕೆ ಬೇಕಾದಂತಹ ಒಂದು ಸಣ್ಣ ಮಟ್ಟಿನ ಕ್ಷಿಪಣಿಗಳನ್ನ ಪಡೆಯೋದಕ್ಕೆ ಅವರಿಗೆ ಇರಾನ್ನ ಅಗತ್ಯ ಇದೆ. ಆದ್ರೆ ಈ ಯುದ್ಧದ ಮಧ್ಯದಲ್ಲಿ ಅವರಿಗೆ ಇದು ಕಷ್ಟ ಆಗತ್ತೆ. ಹಾಗಾಗಿ ಇರಾನ್ ಈ ಒಂದು ಸ್ಟೇಜ್ ಅಲ್ಲಿ ಇರೋದು ಅವರಿಗೆ ಬೇಕಾಗಿರ್ಲಿಲ್ಲ. ಇನ್ನು ಬ್ರೆಜಿಲ್ ಮತ್ತೆ ಭಾರತ ಇಂಧನ ಆಗಿರಬಹುದು, ತೈಲದ ವಿಚಾರವಾಗಿ ಆಗಿರಬಹುದು, ಇರಾನ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ಬಟ್ ಬಹಳ ವಿಶೇಷವಾಗಿ ನಾವಿಲ್ಲಿ ನೋಡಿದ್ರೆ ಭಾರತ ಈ ಒಂದು ಇರಾನ್ ಯುದ್ಧದ ಸಂದರ್ಭದಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿ ಕಾಣಿಸ್ಕೊಂಡಂತಹ ದೇಶ. ಯಾಕೆಂತಂದ್ರೆ ಒಂದು ಕಡೆ ಇರಾನ್ಗೆ ಸಹಾಯವನ್ನ ಕಳಿಸುವಂತದ್ದಾಗಿರ್ಬಹುದು, ಮತ್ತೊಂದು ಕಡೆ ಭಾರತೀಯ ಹಡಗುಗಳು ಅಥವಾ ಟ್ಯಾಂಕರ್ಗಳಾಗಿರ್ಬಹುದು ಹಾರ್ಮೋಜ್ ಜಲಸಂಧಿ ಮೂಲಕ ಬಹಳ ಸೇಫ್ ಆಗಿ ಬರುವಂತದ್ದಾಗಿರ್ಬಹುದು. ಇನ್ನು ಇರಾನ್, ಅಮೆರಿಕ, ಇಸ್ರೇಲ್ ಈ 3 ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿ 3 ಜೊತೆಗೂ ಕೂಡ ಒಳ್ಳೆ ಸಂಬಂಧವನ್ನ ಕಾಪಾಡಿ ಆ ಉದ್ವಿಗ್ನತೆಯನ್ನ ಕೂಡ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂತಹ ದೇಶ ಅಂತ ಬಂದಾಗ ನಮ್ಮ ಭಾರತ ಆಫ್ಕೋರ್ಸ್ ಟಾಪ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. 3 ಜೊತೆಗೂ ಕೂಡ ಒಂದು ಒಳ್ಳೆ ಸಂಬಂಧವನ್ನ ಕಾಪಾಡಿಕೊಳ್ಳುವಂಥದ್ದು ಅಷ್ಟು ಈಸಿ ಇಲ್ಲ. ನಮ್ಮ ರಾಜತಾಂತ್ರಿಕತೆ ಫಲ ಇದು. ಆ ಮೂಲಕ ಈ ಒಂದು ಯುದ್ಧದಿಂದ ಇಡೀ ವಿಶ್ವ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾಗಲೂ ಕೂಡ ಭಾರತ ಬಹಳ ಅದ್ಭುತವಾಗಿ ಈ ಒಂದು ಕ್ರೂಷಿಯಲ್ ಸ್ಟೇಜ್ ಅನ್ನ ದಾಟ್ಕೊಂಡು ಇವತ್ತು ಬಂದಿದೆ. ಹಾಗಾದ್ರೆ ಇಲ್ಲಿ ಪಾಕಿಸ್ತಾನ ಹೇಗೆ ಆಲ್ ಆಫ್ ದ ಸಡನ್ ಎಂಟ್ರಿಯನ್ನ ಕೊಡುತ್ತು? ಹೇಗೆ ಇಲ್ಲಿ ವಿಶ್ವಾಸಾರ್ಹ ಮಾತುಗಾರನಾಗಿ ಕಾಣಿಸ್ಕೊಳ್ತು?
ಅದಕ್ಕೆ ಉತ್ತರ ಇರಾನ್ನ ವರ್ತನೆಯಲ್ಲಿ ಸಿಗುತ್ತೆ ನಿಮಗೆ. ಪಾಕಿಸ್ತಾನದ ನಿಜವಾದ ಸ್ಥಾನ ಏನನ್ನುವಂಥದ್ದನ್ನ ಇರಾನ್ ತೋರಿಸ್ಕೊಡುತ್ತೆ. ಎಷ್ಟೇ ಪ್ರಾಬ್ಲಮ್ ಆದಾಗ್ಲೂ ಕೂಡ ಇರಾನ್ ತುಂಬಾ ಸಲಿ ಪಾಕಿಸ್ತಾನದ ಈ ಒಂದು ಮಧ್ಯಸ್ಥಿಕೆ ಹೇಳಿಕೆಯನ್ನ ತಳ್ಳಿ ಹಾಕಿತ್ತು. ಡೈರೆಕ್ಟ್ ಆಗಿ ಒಂದು ಬಾರಿ ಹೇಳಿದೆ, ನಿಮ್ಮ ಅವಶ್ಯಕತೆನೇ ಇಲ್ಲ ನಮಗೆ ಅಂತ. ಹಾಗಾಗಿ ಇರಾನ್ ಯಾವತ್ತೂ ಕೂಡ ಇಸ್ಲಾಮಾಬಾದನ್ನ ಒಂದು ನಿರ್ಣಾಯಕ ರಾಜತಾಂತ್ರಿಕ ಸೇತುವೆಯಾಗಿ ಯಾವತ್ತೂ ಒಪ್ಪಿಕೊಂಡಿಲ್ಲ. ಬದಲಾಗಿ ಪಾಕಿಸ್ತಾನವನ್ನು ಕೇವಲ ಒಂದು ಮೆಸೇಜ್ ಸೆಂಡಿಂಗ್ ರೂಟ್ ತರ ಇವರೆಲ್ಲರೂ ಕೂಡ ಬಳಸ್ಕೊಳ್ತಾರೆ. ದಲ್ಲಾಳಿ ಅಂತ ಅದಕ್ಕೆ ಅಂತಿತ್ತು. ಹಾಗಾಗಿ ಇಲ್ಲಿ ಪಾಕಿಸ್ತಾನದ ನಿಜವಾದ ಪ್ರಭಾವ ಏನಿತ್ತು ಅನ್ನುವಂಥದ್ದು ಇಲ್ಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ವೀಕ್ಷಕರು, ನಾವಿಲ್ಲಿ ಒಂದು ಸ್ವಲ್ಪ ಆಳವಾಗಿ ಹೋಗಿ ನೋಡಿದ್ರೆ ಇರಾನ್ ಈ ಚೈನಾ ಆಗಿರಬಹುದು, ರಷ್ಯಾ ಆಗಿರಬಹುದು, ಭಾರತ ಆಗಿರಬಹುದು ಅಥವಾ ಬ್ರೆಜಿಲ್ ಇವುಗಳನ್ನು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ. ಚೈನಾ ಇರಾನ್ನ ಅತಿ ದೊಡ್ಡ ತೈಲ ಖರೀದಿದಾರ ಮಾತ್ರ ಅಲ್ಲ, ಅವರ ಪ್ರಮುಖ ರಕ್ಷಣಾ ಅದೇ ರೀತಿ ಆರ್ಥಿಕ ಭಾಗಿದಾರ ಕೂಡ ಹೌದು. ಇನ್ನು ತುಂಬಾ ಒತ್ತಡದ ಸಮಯ ಅಂತ ಬಂದಾಗ ಇರಾನ್ ಸಂಪೂರ್ಣವಾಗಿ ಬ್ರಿಕ್ಸ್ ಮೇಲೆ ಆರ್ಥಿಕ ಆಗಿರಬಹುದು, ತಂತ್ರಜ್ಞಾನ ಬೆಂಬಲಕ್ಕೆ ಅವಲಂಬಿತ ಆಗಿರುವಂಥದ್ದು. ಹಾಗಾಗಿ ಒತ್ತಡ ಅಂತ ಬಂದಾಗ, ಸಮಸ್ಯೆ ಅಂತ ಬಂದಾಗ ಇರಾನ್ಗೆ ಈ ಪಾಕಿಸ್ತಾನದ ಸಹಾಯ ಬೇಕಾಗಿಲ್ಲ, ಅವರಿಗೆ ಸಹಾಯ ಬೇಕಾಗಿರುವಂಥದ್ದು ಈ ಬ್ರಿಕ್ಸ್ ಇಂದ ಆಗಿರ್ಬೋದು, ಇವರೆಲ್ಲರಿಂದ. ಪಾಕಿಸ್ತಾನ ಇವತ್ತು ಮಧ್ಯಸ್ಥಿಕೆ ಬಗ್ಗೆ ಎಷ್ಟೇ ಮಾತುಗಳನ್ನ ಆಡಿದ್ರು ಇಲ್ಲಿ ಎಂಡ್ ಆಫ್ ದ ಡೇ ಸತ್ಯ ಬೇರೆನೇ ಇದೆ. ವೀಕ್ಷಕರ, ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಯಾರಿಗೆ ಕದನ ವಿರಾಮ ಬೇಕಿತ್ತು? ಇರಾನ್ಗೆ ಬೇಕಿತ್ತಾ ಅಥವಾ ಅಮೆರಿಕಾಗೆ ಬೇಕಿತ್ತಾ? ಆಕ್ಚುಲ್ ಆಗಿ ನೋಡಿದ್ರೆ ಇರಾನ್ಗೂ ಕದನ ವಿರಾಮ ಬೇಕಿತ್ತು, ಅಮೆರಿಕಾಗೂ ಬೇಕಿತ್ತು. ನೋಡಿ, ಅಮೆರಿಕ ಈಗ ಹಲವಾರು ಕಡೆಯಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇದೆ. ಯುಕ್ರೇನ್ ಇಂದ ಮಧ್ಯಪ್ರಾಚ್ಯದವರೆಗೆ, ಇನ್ನು ಪೂರ್ಣ ಏಷ್ಯಾದಲ್ಲಿ ಹೆಚ್ಚಾಗ್ತಾ ಇರುವಂತಹ ಉದ್ವಿಗ್ನತೆ, ಇವುಗಳ ಮಧ್ಯದಲ್ಲಿ ಅಮೆರಿಕದ ಸೈನಿಕ ಹಾಗೆ ತಂತ್ರಜ್ಞಾನ ಸಾಮರ್ಥ್ಯ ಕೂಡ ಒಂಥರ ಒತ್ತಡಕ್ಕೆ ಒಳಗಾಗ್ತಾ ಇದೆ. ಈ ಯುದ್ಧ ಇಷ್ಟು ದೂರ ಹೋಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಅವರಿಗೆ ಈ ಯುದ್ಧ ಆರಂಭ ಮಾಡುವಾಗ ಇರಲಿಲ್ಲ. ಒಂದ್ 2-3 ದಿನದಲ್ಲಿ ಹೊಡೆದು ಬಿಸಾಕ ಬಿಡ್ತೀವಿ ಅಂತ ಹೇಳಿ ಯುದ್ಧವನ್ನ ಆರಂಭ ಮಾಡ್ತಾರೆ. ಬಟ್ ಆರಂಭ ಆದ್ಮೇಲೆ ಎಲ್ಲವೂ ಕೂಡ ಕೈ ಮೀರಿ ಹೋಗುತ್ತೆ. ಇನ್ನು ಸೌದಿ ಅರೇಬಿಯಾ ಹಾಗೆ UAE ಇಂತಹ ಗಲ್ಫ್ ಮಿತ್ರ ರಾಷ್ಟ್ರಗಳನ್ನು ಸಂಪೂರ್ಣ ಯುದ್ಧದ ಸಂದರ್ಭದಲ್ಲಿ ರಕ್ಷಿಸುವಂಥದ್ದು ಕಾಸ್ಟ್ಲಿ ಆಗ್ಬಿಡತ್ತೆ. ಇವ್ರೇನೋ ಮಾಡ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಪಾಪ ಅವರು ಕೂಡ ಗಲ್ಫ್ ರಾಷ್ಟ್ರಗಳು ಕೈಯನ್ನು ಜೋಡಿಸಿದ್ರು. ಆದ್ರೆ ಏನಾಯ್ತು ಕೊನೆಗೆ? ಇವರೇ ಅನುಭವಿಸಿದ್ದು ಲಾಸ್ಟಿಗೆ ಜಾಸ್ತಿ, ಯಾರು? ಗಲ್ಫ್ ರಾಷ್ಟ್ರಗಳು. ಇನ್ನು ಪಾಕಿಸ್ತಾನವನ್ನು ನೋಡಿದ್ರೆ ಯಾವುದೇ ಮಹತ್ವದ ಪಾತ್ರವನ್ನು ವಹಿಸುವಂತಹ ಸ್ಥಿತಿಯಲ್ಲಿ ಇವತ್ತು ಅವರು ಕೂಡ ಇಲ್ಲ. ಆಲ್ರೆಡಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. IMF ಏನಾದ್ರೂ ಸಾಲವನ್ನು ಕೊಟ್ರೆ ಅಯ್ಯೋ ನಾವು ಬದುಕೊಳ್ತೀವಪ್ಪ ಅನ್ನೋ ತರ ಆಗ್ಬಿಟ್ಟಿದವರಿಗೆ. ಇನ್ನು ಗಲ್ಫ್ ದೇಶಗಳಿಂದ ತಗೊಂಡಿರುವಂತಹ ಸಾಲ ಅವುಗಳನ್ನು ಕೂಡ ತೀರಿಸುವಂತ ಒತ್ತಡ ಇದೆ ಇವತ್ತು ಪಾಕಿಸ್ತಾನದ ಮೇಲೆ. ಡೆಡ್ ಲೈನ್ ಮೇಲೆ ನಿಂತ್ಕೊಂಡಿದ್ದಾರೆ ಅವರು. ಹಾಗಾಗಿ ಪಾಕ್ ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ನೋ ಯೂಸ್, ಅವರಿಂದ ಯಾವುದೇ ರೀತಿಯಾದಂತಹ ಯೂಸ್ ಆಗಲ್ಲ. ಆಮೇಲೆ ಇಲ್ಲಿ ಯುದ್ಧ ಹೆಚ್ಚಾಗ್ತಾ ಹೋದ್ರೆ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾ ತನ್ನನ್ನ ರಕ್ಷಣೆ ಮಾಡೋದಕ್ಕೆ, ಅವರನ್ನ ಡಿಫೆಂಡ್ ಮಾಡೋದಕ್ಕೆ ಕೇಳ್ಕೊಳ್ಬಹುದು. ಸೊ ಇದು ಪಾಕ್ ಸಾಮರ್ಥ್ಯಕ್ಕೂ ಮೀರಿರುವಂಥದ್ದು. ಆರ್ಥಿಕವಾಗಿ ಕೂಡ ಅವರಿಗೆ ಇದು ಸಾಧ್ಯ ಇಲ್ಲ. ಹಾಗಾಗಿ ಅಮೆರಿಕ ಹಾಗೆ ಪಾಕಿಸ್ತಾನ ಇಬ್ರು ಕೂಡ ಏನು ತುಂಬಾ ಪ್ರೀತಿಯಿಂದ ಒಂದಾಗಿರುವಂಥದ್ದಲ್ಲ. ಈ ಒಂದು ಕಷ್ಟದ ಸಂದರ್ಭದಲ್ಲಿ ಏನೋ ಯೂಸ್ ಆಗತ್ತೆ ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನವನ್ನು ಅಮೆರಿಕ ಬಳಸ್ಕೊಂಡಿರುವಂಥದ್ದು. ಅಮೆರಿಕ ಪಾಕ್ ಇದ್ದು ಶಕ್ತಿಯ ಮೈತ್ರಿ ಅಲ್ಲ, ಇದು ಅನಿವಾರ್ಯತೆಯ ಒಂದು ಬಂಧನ ಅಂತ ಹೇಳಬಹುದು. ಹಾಗಾಗಿ ಪಾಕ್ ಇಲ್ಲಿ ಜಸ್ಟ್ ಬಲಿಪಶು ಆಗಿತ್ತು ಅಷ್ಟೇ. ವೀಕ್ಷಕರಲ್ಲಿ ಟ್ರಂಪ್ಗೆ ಹೇಗಾಯ್ತು ಅಂತಂದ್ರೆ, ಒಮ್ಮೆ ಯುದ್ಧದಿಂದ ಹೊರಗೆ ಬರಬೇಕು, ಆದ್ರೆ ಡೈರೆಕ್ಟ್ ಆಗಿ ಯುದ್ಧವನ್ನು ನಿಲ್ಲಿಸೋದಕ್ಕಾಗಲ್ಲ, ಪ್ರೆಸ್ಟೀಜ್ ವಿಚಾರ ಬರುತ್ತೆ. ಇನ್ನು ಮಿಡ್ ಟರ್ಮ್ ಚುನಾವಣೆಗಳ ಮೊದಲು ತಮ್ಮನ್ನ ತಾವು ದುರ್ಬಲವಾಗಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆಮೇಲೆ ಅಮೆರಿಕ ಅಂತಂದ್ರೆ ದೊಡ್ಡಣ್ಣ, ಹೆಂಗಾಗಬೇಡ ಅವರೇ ಹೋಗಿ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ. ಹಾಗಾಗಿ ಆ ಕಡೆ ಇರಾನ್ಗೂ ಆಗ್ತಾ ಇಲ್ಲ ಯುದ್ಧವನ್ನ ನಿಲ್ಲಿಸೋದಕ್ಕೆ, ಈ ಕಡೆ ಅಮೆರಿಕಾಗೂ ಡೈರೆಕ್ಟ್ ಆಗಿ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಇಬ್ರು ಕೂಡ ಒಂದು ದ್ವಂದ್ವದಲ್ಲಿ ಇದ್ರು. ಅದಕ್ಕೆ ಟ್ರಂಪಿನ ಹೇಳಿಕೆ ಆಗಿರಬಹುದು, ಅವರ ಟ್ವೀಟ್ಗಳಾಗಿರಬಹುದು, ಆ ದ್ವಂದ್ವವನ್ನ ಹಾಗೆ ಹೊರಗೆ ಹಾಕ್ತಾ ಇತ್ತು. ಸೊ ಕೊನೆಗೆ ಏನು ಮಾಡ್ತಾರೆ? ಪಾಕಿಸ್ತಾನವನ್ನ ಬಳಸ್ಕೊಳ್ತಾರೆ. ಹೆಂಗೆ? ಅಮೆರಿಕ ಯುದ್ಧವನ್ನು ಮುಂದುವರಿಸ್ತೀನಿ ಅಂತ ಹೇಳೋದು, ಬಟ್ ಪಾಕಿಸ್ತಾನ ಹೋಗಿ ಪ್ಲೀಸ್ ಬೇಡಪ್ಪ ಯುದ್ಧವನ್ನು ದಯವಿಟ್ಟು ನಿಲ್ಲಿಸಿ ಅಂತ ಬೇಡ್ಕೊಳ್ಳುವಂಥದ್ದು. ಕೊನೆಗೆ ಟ್ರಂಪ್ ಓಕೆ ಆಯ್ತು, ನಿಮ್ಮ ಬೇಡಿಕೆಗೆ ನಾನು ಓಗೊಟ್ಟು ನಾನು ನಿಮ್ಮ ರಿಕ್ವೆಸ್ಟ್ ಅನ್ನು ಆಕ್ಸೆಪ್ಟ್ ಮಾಡಿದ್ದೀನಿ, ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳೋದು. ಅದಕ್ಕೋಸ್ಕರ ಕೊನೆಗೆ ಒಂದು ಮೆಸೇಜ್ ಅನ್ನ ಸಮೇತ ರೆಡಿ ಮಾಡಿ ಶೆಹಬಾಜ್ ಶರೀಫಿಗೆ ಕಳಿಸ್ಕೊಡ್ತಾರೆ. ಆದರೆ ಶೆಹಬಾಜ್ ಶರೀಫ್ ಅಲ್ಲೂ ಕೂಡ ಒಂದು ಎಡವಟ್ಟನ್ನ ಮಾಡ್ತಾರೆ. ಆ ಡ್ರಾಫ್ಟ್ ಮೆಸೇಜ್ ಅನ್ನ ಹಂಗೆ ಕಾಪಿ ಪೇಸ್ಟ್ ಮಾಡಿಬಿಡ್ತಾರೆ.
ಅಲ್ಲಿಗೆ ಈ ಅಮೆರಿಕ ಮತ್ತು ಪಾಕಿಸ್ತಾನದ ಪ್ಲಾನ್ ವಿಶ್ವದ ಮುಂದೆ ರಟ್ಟಾಗಬಿಡುತ್ತೆ. ಯೂಸ್ ಆಗಲಿಲ್ಲ. ಮತ್ತೊಂದು ಕಡೆ ಇರಾನ್ ಒಂದಷ್ಟು ಬೇಡಿಕೆಯನ್ನ ಇಡುತ್ತೆ. ಇರಾನ್ ಈ ಒಂದು ಯುದ್ಧವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತು ಅಂತಂದ್ರೆ ತುಂಬಾ ಅಡ್ವಾಂಟೇಜ್ ಆಕ್ಚುಲಿ ಸಿಕ್ಕಿರುವಂಥದ್ದು ಇರಾನ್ಗೆ. ಅಮೆರಿಕ ಕಳ್ಕೊಳ್ತು, ಬಟ್ ಇರಾನ್ ಗಳಿಸ್ಕೊಳ್ತು. ಅಂಡ್ ಟ್ರಂಪ್ ಇವತ್ತು ಅವ್ರು ಹಾಕಿರುವಂತಹ ಷರತ್ತಿಗೆ ಓಕೆ ಅಂತ ಬೇರೆ ಒಪ್ಕೊಂಡಿದ್ದಾರೆ. ಆ ಬೇಡಿಕೆಯಲ್ಲಿ ಏನೆಲ್ಲ ಇದೆ ಅಂತ ನೋಡಿದ್ರೆ ಕೆಲವು ನಾನು ಹೇಳ್ತೀನಿ. ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನು ಮುಂದುವರಿಸುವಂತದ್ದಾಗಿರಬಹುದು, ಹಾರ್ಮೋಸ್ ಮೇಲೆ ನಿಯಂತ್ರಣವನ್ನ ಹೇರೋದು. ಈ ಯುದ್ಧ ಆರಂಭ ಆಗೋದಕ್ಕೂ ಮೊದಲು ಹಾರ್ಮೋಸ್ ಜಲಸಂಧಿಯಲ್ಲಿ ಎಲ್ಲ ದೇಶದ ಹಡಗು ಫ್ರೀಯಾಗಿ ಹೋಗ್ತಾ ಇದ್ವು, ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಈ ಯುದ್ಧದಿಂದಾಗಿ ಇವತ್ತು ಇರಾನ್ ಸಂಪೂರ್ಣವಾಗಿ ತನ್ನ ನಿಯಂತ್ರಣವನ್ನ ಹೇರಿದ ಅದರ ಮೇಲೆ. ಇಷ್ಟು ಹಣವನ್ನು ಕೊಡಬೇಕು, ಆಗ ಮಾತ್ರ ಬಿಡೋದು ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ಆಯ್ತಲ್ವಾ ಇರಾನ್ಗೆ. ಅಂಡ್ ಇವತ್ತು ಟ್ರಂಪ್ ಅದಕ್ಕೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನಾಗಬೇಕು? ಇನ್ನು ಹಮಾಸ್, ಲೆಬನಾನ್ ಸೇರಿದ ಹಾಗೆ ಎಲ್ಲರ ಮೇಲೆ ದಾಳಿಗಳನ್ನು ನಿಲ್ಲಿಸುವಂಥದ್ದು ಅಂಡ್ ಇರಾನ್ಗೆ ಆಗಿರುವಂತಹ ನಷ್ಟವನ್ನ ಭರಿಸುವಂಥದ್ದು, ಹೀಗೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆಕ್ಚುಲಿ ಇದೆಲ್ಲ ವಿಚಾರವನ್ನ ಹಿಡ್ಕೊಂಡೇ ಯುದ್ಧ ಆರಂಭ ಆಗಿತ್ತು. ನ್ಯೂಕ್ಲಿಯರ್ ಪವರ್ ಇರಬಾರ್ದು ಇರಾನ್ ಕೈಯಲ್ಲಿ, ಇಂಥ ಒಂದಷ್ಟು ರೀಸನ್ಸ್ ಗಳನ್ನ ಹಿಡ್ಕೊಂಡು ಯುದ್ಧವನ್ನ ಆರಂಭ ಮಾಡಿದ್ರು. ಅದರ ಕೊನೆಗೆ ಏನಾಯ್ತು? ಟ್ರಂಪ್ ಅದೇ ವಿಚಾರಕ್ಕೆ ಓಕೆ ಅಂತ ಒಪ್ಕೊಂಡು ಯುದ್ಧವನ್ನ ನಿಲ್ಲಿಸಿದ್ದಾರೆ. ಅಂದ್ರೆ ಏನರ್ಥ? ಟ್ರಂಪ್ ಸೋಲನ್ನ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಬಟ್ ತೋರ್ಸೋದು ಹೆಂಗ್ ತೋರಿಸ್ತಾ ಇದ್ದಾರೆ? ಪಾಕಿಸ್ತಾನ ಮಾತುಕತೆಯ ಮೂಲಕ ಈ ಯುದ್ಧವನ್ನ ನಿಲ್ಲಿಸಿರೋದು ಅಂತ. ಹಾಗಾಗಿ ಇಲ್ಲಿ ಪಾಕ್ ಮಧ್ಯಸ್ಥಿಕೆಯನ್ನ ಈ ಒಂದು ಯುದ್ಧದಲ್ಲಿ ವಹಿಸ್ತು ಅಂತ ಹೇಳಿದ್ರೆ ಅದರ ಅರ್ಥ ಭಾರತದಿಂದ ಹಿಡಿದು ಚೈನಾದಿಂದ ಹಿಡಿದು ಇಂತಹ ನಿಜವಾದ ಶಕ್ತಿಗಳು ಒತ್ತಡವನ್ನ ಹಾಕಿದ್ವು. ಇನ್ನು ಅಮೆರಿಕಾಗೆ ಒಂದು ಡಮ್ಮಿ ಫೇಸ್ ಬೇಕಾಗಿತ್ತು, ಅದಕ್ಕೆ ಪಾಕಿಸ್ತಾನವನ್ನ ಒಂದು ದಲ್ಲಾಳಿ ತರ ಬಳಸಿಕೊಂಡ್ರು. ಈ ಭೌಗೋಳಿಕ ರಾಜಕೀಯದಲ್ಲಿ ಯಾರು ಎದುರು ಬಂದು ಕಾಣಿಸಿಕೊಳ್ಳುತ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಇಂಪಾರ್ಟೆಂಟ್, ಅದಕ್ಕಿಂತ ಮುಖ್ಯವಾಗಿ ಯಾರು ಇಂಪ್ಯಾಕ್ಟ್ ಮಾಡ್ತಾರೆ, ಯಾರ ಒತ್ತಡ ನಡೆಯುತ್ತೆ, ಯಾರ ಮಾತು ನಡೆಯುತ್ತೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಯಾರಲ್ಲ ಇಲ್ಲಿ ನಮ್ಮ ಭಾರತದಲ್ಲಿ ನೋಡಿದ್ರಾ ಪಾಕಿಸ್ತಾನ ಹಿಂಗೆ ಒಳ್ಳೆ ಕೆಲಸವನ್ನ ಮಾಡುತ್ತು, ನೋಡಿದ್ರಾ ಮೋದಿಜಿ ಏನ್ ಮಾಡಿದ್ದಾರೆ, ಏನು ಯೂಸ್ ಇಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರೋ ತಾವೆಲ್ಲರೂ ಒಂದು ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಏನ್ ನಡೀತು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ವಾ ದಯವಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.